ತುಮಕೂರು ಜಿಲ್ಲಾ ಬಾಲಭವನಕ್ಕೆ ಸೇರಿದ ನಿವೇಶನದಲ್ಲಿ ಎಂಪ್ರೆಸ್ ಕರ್ನಾಟಕ ಪಬ್ಲಿಕ್ ಶಾಲೆಯ ಹೆಚ್ಚುವರಿ ಕೊಠಡಿ ನಿರ್ಮಾಣ ಕಾಮಗಾರಿಗೆ ಮುಂದಾದ ಶಾಸಕ ಜ್ಯೋತಿ ಗಣೇಶ್ ಅವರಿಗೆ ವಿರೋಧ ವ್ಯಕ್ತಪಡಿಸಿದ್ದು ಸತ್ಯ ಎಂದು ಇಲಾಖೆಯ ಉಪನಿರ್ದೇಶಕ ಎಂಎಸ್ ಚೇತನ್ ಕುಮಾರ್ ತಿಳಿಸಿದರು. ಅವರು ತುಮಕೂರು ನಗರದ ಎಂಜಿ ರಸ್ತೆಯ ತಮ್ಮ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಇಂದು ಮಾತನಾಡಿದರು. ಶಿಕ್ಷಣ ಇಲಾಖೆಯ ಉಸ್ತುವಾರಿಯಲ್ಲಿದ್ದ ಬಾಲಭವನವನ್ನು 1997ರಲ್ಲಿಯೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ವರ್ಗಾವಣೆ ಮಾಡಲಾಗಿದೆ. ಹಾಗಾಗಿ ಈ ಜಾಗದಲ್ಲಿ ಕೊಠಡಿ ನಿರ್ಮಾಣಕ್ಕೆ ವಿರೋಧ ವ್ಯಕ್ತಪಡಿಸಿದ್ದೇವೆ ಹೊರತು ಬೇರೆ ಯಾವುದೇ ವಿಚಾರವಾಗಿ ಅಲ್ಲ. ಸಮಸ್ಯೆಯನ್ನು ಕುಳಿತು ಮಾತನಾಡೋಣ ಸರ್ ಎಂದು ಶಾಸಕ ಜ್ಯೋತಿ ಗಣೇಶ್ ಅವರಿಗೆ ಹೇಳಿದೆ. ಅವರು ಕೇಳಲಿಲ್ಲ. ಬಾಲಭವನದ ಅಧ್ಯಕ್ಷರಾಗಿರುವ ಜಿಲ್ಲಾ ಪಂಚಾಯಿತಿ ಸಿಇಒ ಜಿ ಪ್ರಭು ಅವರ ಗಮನಕ್ಕೆ ಘಟನೆ ಬಗ್ಗೆ ಮಾಹಿತಿ ನೀಡಿದ್ದೇನೆ. ಈ ವಿಚಾರವಾಗಿ ಸೆಪ್ಟೆಂಬರ್ 12ರಂದು ಸಿಇಒ ಪ್ರಭು ಸಭೆ ಕರೆದಿದ್ದಾರೆ. ನಾವು ಕಾನೂನು ಹೋರಾಟಕ್ಕೆ ಕ್ರಮ ಕೈಗೊಳ್ಳಲಿದ್ದೇವೆ ಎಂದು ಉಪನಿರ್ದೇಶಕರು ಹೇಳಿದರು. ಬಾಲಭವನ ತುಮಕೂರು ಜಿಲ್ಲಾ ಬಾಲಭವನ ಎಂಜಿ ರಸ್ತೆಯಲ್ಲಿದ್ದು ಇದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ 1997ರಲ್ಲಿ ಶಿಕ್ಷಣ ಇಲಾಖೆಯಿಂದ ಆವಾಗ ಸಮಾಜ ಕಲ್ಯಾಣ ಬಾರ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿತ್ತು. ಅಲ್ಲಿಗೆ ಇದನ್ನು ಅಧೀನಕ್ಕೆ ಕೊಡೋದಕ್ಕೆ ಸರ್ಕಾರದಿಂದ ಒಂದು ಆದೇಶ ಆಗಿದೆ. ಅದರಂತೆ 2007ರಲ್ಲಿ ಅಂದಿನ ಮಾನ್ಯ ಜಿಲ್ಲಾಧಿಕಾರಿಗಳು ಇದನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ವರ್ಗಾಯಿಸುವಂತೆ ಆದೇಶ ಮಾಡಿ ಅಂದಿನಿಂದ 2002ರಿಂದ ಇಲ್ಲಿವರೆಗೂ ಕೂಡ ನಮ್ಮ ಇಲಾಖೆಯ ಸುಪರ್ತಿಕೆಯಲ್ಲಿ ಈ ಒಂದು ಇದನ್ನು ನೋಡ್ಕೊತಾ ಇದ್ದೀವಿ. ಈ ಸಂದರ್ಭದಲ್ಲಿ ಈಗಾಗಲೇ ಎಂಪ್ರೆಸ್ ಶಾಲೆ ಕಡೆಯಿಂದ KPS ಶಾಲೆಯನ್ನು ಈಗಾಗಲೇ ಒಂದು ಶಾಲೆಯನ್ನು ನಮ್ಮ ಬಾಲಭವನ ಆವರಣದಲ್ಲಿ ಆಲ್ರೆಡಿ ನಿರ್ಮಾಣ ಆಗಿತ್ತು. ಅದಕ್ಕೆ ಹೆಚ್ಚುವರಿ ಕೊಠಡಿಗಳಾಗಿ ಮತ್ತು ಕಟ್ಟಡಗಳನ್ನು ಕಟ್ಟೋದಕ್ಕೆ ಇಲ್ಲಿ ಸಂಬಂಧಪಟ್ಟಂತಹ ಗುತ್ತಿಗೆದಾರರು ಇಲ್ಲಿಗೆ ಬಂದಿದ್ದರು. ಆ ಸಂದರ್ಭದಲ್ಲಿ ನಾನು ಅದನ್ನು ವಿರೋಧ ವ್ಯಕ್ತಪಡಿಸಿದೆ. ಆ ಸಂದರ್ಭದಲ್ಲಿ ಮಾನ್ಯ ಶಾಸಕರು ಬಂದಿದ್ದರು ಲೋಕಲ್. ಜೊತೆಗೆ ಅವ್ರ ಜೊತೆನೂ ಕೂಡ ನಾನು ಕೂತ್ಕೊಂಡು ಮಾತಾಡೋಣ ಇದ್ರ ಬಗ್ಗೆ, ಈ ಥರ ಇದೆ ಸರ್ ಅಂತೇಳಿ ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡಿದೆ. ಅವರು ಅದನ್ನು ಕೂಡ ಅವರು ವಿರೋಧ ವ್ಯಕ್ತಪಡಿಸಿದ್ದಾರೆ ಸಾಹೇಬರು. ಜೊತೆಗೆ ಈ ಒಂದು ಸಂಬಂಧವಾಗಿ ಈಗಾಗಲೇ ನಮ್ಮ ಇಲಾಖೆಗೂ ಮತ್ತು ಮೇಲಧಿಕಾರಿಗಳಿಗೂ ನಾನು ಗಮನಕ್ಕೆ ತಂದಿದ್ದೀನಿ. ಇದ್ರ ಸಂಬಂಧ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು 12ನೇ ತಾರೀಕು ಸಭೆಯನ್ನು ಇಟ್ಟಿದ್ದಾರೆ. ಸಭೆಯಲ್ಲಿ ನಾವು ತೀರ್ಮಾನಿಸಿ ಮುಂದಿನ ಕಾನೂನು ಏನು ಕ್ರಮ ಮಾಡ್ಬೋದು ಅನ್ನೋದನ್ನು ಇಲಾಖೆಯಿಂದಲೂ ಕೂಡ ಮಾರ್ಗದರ್ಶನ ಪಡೆದು ಕ್ರಮ ವಹಿಸ್ತೇವೆ.